ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶೈಲಾ ದಿಲೀಪ್ SD ಬಾಸ್ ವ್ಲಾಗ್ಸ್. ವರಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿ ಸುಲಭವಾಗಿ ಮತ್ತು ಈಸಿಯಾಗಿ ಸ್ಯಾರಿ ಡ್ರೇಪಿಂಗ್ನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಾವು ಹಬ್ಬದ ಹಿಂದಿನ ದಿನವೇ ಅಮ್ಮನವರಿಗೆ ಸ್ಯಾರಿನ ಯಾವ ರೀತಿ ಪ್ರೀ ಪ್ಲೇಟಿಂಗ್ ಮಾಡಿ ಇಕ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಓಪನ್ ಮಾಡಬೇಕು. ಈಗ ಸ್ಯಾರಿ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಸ್ಯಾರಿ ಕೊನೆ ಅಂಚಿರುತ್ತಲ್ವ ಸ್ನೇಹಿತರೆ, ಆ ಕೊನೆ ಅಂಚನ್ನು ನೀಟಾಗಿ ನಾವು ಪ್ಲೇಟಿಂಗ್ ಮಾಡ್ಕೋಬೇಕು. ನಾವು ಯಾವ ರೀತಿ ನೆರಿಗೆಗಳು ಇಡ್ಕೊತೀವೋ ಅಷ್ಟು ಚೆನ್ನಾಗಿ ಅಮ್ಮನವ್ರಿಗೆ ನಾವು ಸ್ಯಾರಿ ಉಡಿಸಿದಾಗ ಚೆನ್ನಾಗಿರುತ್ತೆ. ನಾವು ಕೊನೆ ಅಂಚುಗಳು, ಆ ಕಡೆ ಕೊನೆ ಅಂಚು, ಈ ಕಡೆ ಕೊನೆ ಅಂಚು ನೋಡಿ. ನಾನು ಇವಾಗ ಕೈಗಳನ್ನ ಯಾವ ರೀತಿ ಟೈಟಾಗಿ ಹಿಡ್ಕೊಂಡು ನೆರಿಗೆಗಳನ್ನ ಪ್ರೀ ಪ್ಲೇಟಿಂಗ್ನ ಮಾಡ್ತಾಯಿದ್ದೀನಿ ಅಂತ. ನಾವು ಒಂದೇ ಸಾರಿ ನಾವು ನೆರಿಗೆಗಳನ್ನ ಹಿಡಿಯೋದಕ್ಕಾಗೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಸ್ವಲ್ಪನೇ ಸೀರೆಗೆ ನೆರಿಗೆಗಳನ್ನ ಇಟ್ಕೊಂಡು ಆ ಕಡೆ ಕೊನೆ ಅಂಚು ಮತ್ತು ಈ ಕಡೆ ಕೊನೆ ಅಂಚಿಗೆ ಕ್ಲಿಪ್ಗಳ ಸಹಾಯದಿಂದ ನಾವು ಬಟ್ಟೆ ಕ್ಲಿಪ್ ಇದ್ದರೆ ಸಾಕು, ಕ್ಲಿಪ್ಸ್ನ ಹಾಕ್ಕೋಬೇಕು. ಆ ಕ್ಲಿಪ್ಸ್ನ ಹಾಕ್ಕೊಂಡಾಗ ನೆರಿಗೆಗಳು ಜರುಗೋದಿಲ್ಲ. ನಾವು ಸೀರೆಯ ಮುಕ್ಕಾಲು ಭಾಗದಷ್ಟು ನೆರಿಗೆಗಳು ಇಟ್ಕೋಬೇಕು. ನೆರಿಗೆಗಳು ನಾವು ಎಷ್ಟು ಇಕ್ಕೊತೀವೋ ಅಮ್ಮನವ್ರಿಗೆ ಅಷ್ಟು ಚೆನ್ನಾಗಿ ನೆರಿಗೆಗಳು ಕಾಣಿಸುತ್ತೆ. ನಾವು ನೆರಿಗೆಗಳನ್ನ ಪ್ರೆಸ್ ಮಾಡ್ತಾ ಐರನ್ ಮಾಡೋ ರೀತಿನ ನಾವು ನೆರಿಗೆಗಳನ್ನ ಪ್ಲೇಟಿಂಗ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ನೆರಿಗೆಗಳನ್ನ ಹಿಡಿಯೋದ್ರಿಂದ ಅಮ್ಮನವರಿಗೆ ಸೀರೆ ಉಡಿಸಿದಾಗ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಈ ರೀತಿ ನೆರಿಗೆಗಳು ಹಿಡಿದಾದ್ಮೇಲೆ ಒಂದೊಂದೇ ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ಪು ಆ ಥರ ನೋಡಿ ನಾನು ಯಾವ ರೀತಿ ಹಿಡ್ಕೊತಾ ಇದ್ದೀನೋ ಆ ಥರ ಎಲ್ಲ ಜೋಡಿಸ್ಕೊಂಡು ಕ್ಲಿಪ್ಗಳ ಸಹಾಯದಿಂದ ನಾವು ಆ ಕಡೆ ಕೊನೆ ಅಂಚು ಮತ್ತು ಈ ಕಡೆ ಕೊನೆ ಅಂಚನ್ನು ಕ್ಲಿಪ್ಗಳು ಹಾಕ್ಕೋಬೇಕು. ಆಗ ಅಲುಗಾಡೋದಿಲ್ಲ ನೆರಿಗೆಗಳು. ನಾವು ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿಯೇ ಇರುತ್ತೆ. ನೆಕ್ಸ್ಟ್ ನಾನು ಇನ್ನೂ ಒಂದು ಸರಿ ಪ್ಲೇಟಿಂಗ್ನ ಮಾಡ್ಕೊತಾ ಇದ್ದೀನಿ. ಸೀರೆಯ ಮುಕ್ಕಾಲು ಭಾಗದಷ್ಟು ನೆರಿಗೆಗಳನ್ನ ನಾನು ಹಿಡಿತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಹಬ್ಬದ ಒಂದಿನ ಮುಂಚೆನೇ ಅಮ್ಮನವರಿಗೆ ಯಾವ ರೀತಿ ಪ್ರೀ ಪ್ಲೇಟಿಂಗ್ ಮಾಡಿ ಸ್ಯಾರಿನ ಎತ್ತಿಕೋಬೋದು, ಒಂದಿನ ಮುಂಚೆನೇ ನಾವು ಸ್ಯಾರಿನ ಪ್ರೀ ಪ್ಲೇಟಿಂಗ್ ಮಾಡಿ ಎತ್ತಿಕೊಂಡಿದ್ರೆ ಹಬ್ಬದ ದಿನ ನಮಗೆ ಟೆನ್ಷನ್ ಇರೋದಿಲ್ಲ. ಕಲಶನ ಇಡ್ತೀವಿ, ಕಲಶನ ಇಕ್ಕಿದ್ದಾದ್ಮೇಲೆ ನಾವು ಸ್ಯಾರಿನ ಡೈರೆಕ್ಟಾಗಿ ಎತ್ತಿ ಅಮ್ಮನವ್ರಿಗೆ ಉಡಿಸ್ಬೋದು. ನಾವು ನಮ್ಮ ಸ್ಯಾರಿಗೆ ಯಾವ ರೀತಿ ಪ್ರೀ ಪ್ಲೇಟಿಂಗ್ ಮಾಡಿ ಎತ್ತಿಕೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ಈಸಿಯಾಗಿ 1 ನಿಮಿಷದಲ್ಲಿ ಸ್ಯಾರಿನ ಯಾವ ರೀತಿ ಉಟ್ಕೊತೀವೋ ಅದೇ ರೀತಿಯೇ ಅಮ್ಮನವರಿಗೆ 1 ದಿನ 2 ದಿನ ಮುಂಚೆನೇ, ಇಲ್ಲಾಂದರೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆಗ ನಾವು ಸ್ಯಾರಿನ ಪ್ರೀ ಪ್ಲೇಟಿಂಗ್ ಮಾಡಿ ಇಕ್ಕೋಬೋದು. ಸ್ಯಾರಿ ಸೆರಗನ್ನ ನೋಡಿ ನಾನು ಪ್ರೀ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಸ್ಯಾರಿ ಸೆರಗನ್ನ ಪ್ಲೇಟಿಂಗ್ ಮಾಡ್ಕೊಬೇಕು ನೋಡಿ. ಈಗ ತೋರಿಸ್ತಾ ಇದ್ದೀನಿ ಅಮ್ಮನವರಿಗೆ ಯಾವ ರೀತಿ ನಾವು ಪ್ರೀ ಪ್ಲೇಟಿಂಗ್ ಮಾಡಬೇಕು, ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ. ಈ ರೀತಿ ನೀವೂ ಮಾಡಿ ಎತ್ತಿಕ್ಕೊಳ್ಳಿ. ನಾವು ಹಬ್ಬದ ದಿನ ಟೆನ್ಷನ್ನೇ ಇಲ್ದಿರ ಅಮ್ಮನವರಿಗೆ ಸ್ಯಾರಿನ ಪ್ರೀ ಪ್ಲೇಟಿಂಗ್ ಮಾಡಿ ಎತ್ತಿಕೊಂಡು ಸ್ಯಾರಿನ ಈಸಿಯಾಗಿ ಉಡಿಸ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಎಲ್ಲೂ ವಿಡಿಯೋನ ಲೆಂತಿ ಮಾಡಿಲ್ಲ ನೋಡಿ. ಅಮ್ಮನವರಿಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ರೆಡಿಯಾಗಿದೆ. ನೀವು ಇದೇ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈಗ ನಾನು ಅಮ್ಮನವರಿಗೆ ಕೈಗಳಿಗೆ ಯಾವ ರೀತಿ ನಾವು ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಸೀರೆನಲ್ಲೇ ಇರೋದೇನೆ ನಾನು ಬ್ಲೌಸ್ ಪೀಸ್ ತಗೊಂಡಿಲ್ಲ, ಸಪ್ರೇಟ್ ಬ್ಲೌಸ್ ಪೀಸ್ ತಗೊಂಡು ನೋಡಿ ಈ ಥರ ನಾನು 4 ಫೋಲ್ಡ್ ಆಗಿ ಮಾಡ್ಕೊತಾ ಇದ್ದೀನಿ. 4 ಫೋಲ್ಡ್ನಾಗಿ ಮಾಡಿಕೊಂಡು ನಾವು ಅಮ್ಮನವ್ರಿಗೆ ಯಾವ ರೀತಿ ಕೈಗಳು ತಗೊಂಡಿದ್ದೀವಿ, ಚಿಕ್ಕದ ದೊಡ್ಡದ ನೋಡಿಕೊಂಡು ಆ ರೀತಿ ನಾವು ಬ್ಲೌಸ್ ಪೀಸ್ನ ಈ ರೀತಿ ನಾವು ಕೈಗಳಿಗೆ ಹಾಕಬೇಕು. ನಾನು ಗುಂಡು ಪಿನ್ ಸಹಾಯದಿಂದ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡಿಕೊಂಡು ಗುಂಡು ಪಿನ್ನನ್ನು ಹಾಕ್ತಾಯಿದ್ದೀನಿ. ಎಲ್ಲೂ ನಮಗೆ ಲೂಸ್ ಇರಬಾರ್ದು. ಕೈಗಳನ್ನ ಟೈಟಾಗಿ ಬ್ಲೌಸ್ ಪೀಸ್ನ ಹಿಡ್ಕೊಂಡು ನೋಡಿ ನಾನು ಯಾವ ರೀತಿ ಟೈಟಾಗಿ ಹಿಡ್ಕೊಂಡಿದ್ದೀನಿ ಅಂತ. ನಾವು ಲೂಸ್ ಬಿಟ್ಟರೆ ಕೈಗಳಿಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಟೈಟಾಗಿ ಎಲ್ಲೂ ಗ್ಯಾಪ್ ಇಲ್ದೇನೆ ಗುಂಡು ಪಿನ್ ಸಹಾಯದಿಂದ ಹಾಕಬೇಕು. ಪಿನ್ಸು ಹಾಕ್ತಾರೆ, ಬಟ್ ಪಿನ್ಸ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನಾವು ಅಮ್ಮನವ್ರಿಗೆ ಕೈಗಳಿಕ್ಕಿದಾಗ
ಪಿನ್ಸ್ ಕಾಣಿಸುತ್ತೆ ನೋಡಿ. ನಾನು ಗುಂಡು ಪಿನ್ ಹಾಕಿರೋದ್ರಿಂದ ಟೈಟಾಗಿ ನೋಡಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ನಾವು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿವೇನೋ ಅಮ್ಮನವ್ರಿಗೆ ಅನ್ನೋ ರೀತಿ ಇದೆ. ತುಂಬ ಬರುತ್ತೆ. ನೀವು ಟ್ರೈ ಮಾಡಿ, ಇದನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮನವರಿಗೆ ಸ್ಯಾರಿ ರೆಡಿ ಆಯಿತು, ಕೈಗಳು ರೆಡಿ ಆಯಿತು. ಮತ್ತು ನಾನು ಪೀಠ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಚೆಂಬಿಟ್ಟಿದ್ದೀನಿ. ಚೆಂಬಿಗೆ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಸೀರೆನ ಉಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ನಾವು ಯಾವ ರೀತಿ ಈಸಿಯಾಗಿ ಅಮ್ಮನವ್ರಿಗೆ ಸೀರೆ ಉಡಿಸ್ಬೋದು ಅಂತ. ಜಾಸ್ತಿ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೀವೇನು ಟೆನ್ಷನ್ ಮಾಡ್ಕೊಂಡಿರ ಅಮ್ಮನವ್ರಿಗೆ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಸೀರೆನ ಉಡಿಸ್ಬೋದು. ಯಾಕಂದರೆ ನಾವಿವಾಗ ಮುಂಚೆನೇ ಸ್ಯಾರಿ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀವಿ, ಸೆರಗು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಮಗಿವಾಗ ಈಸಿಯಾಗಿ ಅಮ್ಮನವ್ರಿಗೆ ಸ್ಯಾರಿ ಉಡಿಸೋದಕ್ಕೆ ಸುಲಭ ಆಗುತ್ತೆ. ಸ್ಯಾರಿ ಸೆರಗನ್ನ ಹಿಂದೆ ಹಾಕ್ಕೊಂಡು ಸ್ಯಾರಿ ಚೊಂಬಿಗೆ ನಾನೀಗ ಹಿಂದೆಯಿಂದ ಸೀರೆ ತಗೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ನಾವು ಈ ರೀತಿ ಡಬಲ್ ಸ್ಟೆಪ್ ಸ್ಯಾರಿನ ಉಡಿಸ್ಬೇಕು ಅಂದರೆ ಒಂದು ಅಂಚು ಕೆಳಗಡೆ ಇರಬೇಕು, ಒಂದು ಅಂಚು ಮೇಲೆಗೆ ಇರಬೇಕು. ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ಒಂದು ಸರಿ ಎಲ್ಲ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ. ನಿಧಾನವಾಗಿ ಎಲ್ಲ ಸೆಟ್ ಮಾಡ್ಕೊಳ್ಳಿ ಒಂದಾದ್ಮೇಲೆ ಒಂದು. ನಾವು ಇವಾಗ ಯಾವ ರೀತಿ ಇಲ್ಲಿ ಪಿನ್ ಮಾಡ್ಕೊತೀವೋ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸರಿ ಮಾಡಿಕೊಂಡು ನಮಗೆ ಔಟ್ಪುಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಅದರಿಂದ ನಿಧಾನವಾಗಿ ಮಾಡಿ. ಯಾರ ಸಹಾಯನೂ ಇಲ್ಲದೇನೆ ಒಬ್ಬರೇ ನಾವು ಅಮ್ಮನವ್ರಿಗೆ ಸ್ಯಾರಿನ ಉಡಿಸ್ಬೋದು ನೋಡಿ. ಈಗ ನಾನು ಕೆಳಗಡೆ ಅಂಚನ್ನ ಪಿನ್ ಈಗ ತಕ್ಕೊಂಡಿದ್ದೀನಿ. ಪಿನ್ ಓಪನ್ ಮಾಡಿದ್ದಾದಮೇಲೆ ಸ್ಯಾರಿ ನೆರಿಗೆಗಳನ್ನ ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನಾವು ಸ್ಯಾರಿ ಪ್ಲೇಟಿಂಗ್ ಮಾಡೋವಾಗ ಪ್ರೆಸ್ ಮಾಡಿ ನಾವು ಪ್ಲೇಟಿಂಗ್ ಮಾಡಿರೋದ್ರಿಂದ ಇವಾಗ ಐರನ್ ಮಾಡಿರೋ ರೀತಿಯೇ ನೋಡಿ ಎಷ್ಟು ಸ್ಟ್ರೈಟಾಗಿ ಪ್ಲೇಟ್ಸ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಡಬಲ್ ಸ್ಟೆಪ್ಪು ಸ್ಯಾರಿ ಉಡಿಸೋದು. ನಾನೀಗ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಮ್ಮನವರ ನೆರಿಗೆಗಳು ಅಂತ. ನೀವು ಸಹ ಇದೇ ರೀತಿಯೇ ಅಮ್ಮನವರಿಗೆ ಸೀರೆಯನ್ನು ಉಡಿಸಿ. ಈಗ ನಾನು ಅಮ್ಮನವರ ಕೈಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಒಂದು ಬಿಂದಿಗೆಗೆ ಕೋಲನ್ನ ಕಟ್ಟಿ ಇಟ್ಕೊಂಡಿದ್ದೆ. ಈಗ ನಾನು ಅದೇ ಕೋಲ್ಗೆನೇ ಅಮ್ಮನವರ ಕೈಗಳನ್ನ ಜೋಡಿಸ್ತಾ ಇದ್ದೀನಿ. ಜೋಡಿಸ್ಕೊಂಡು ಪಿನ್ನುಗಳ ಸಹಾಯದಿಂದ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿಕೊಂಡು ಮೇಲೆ ಪಾರ್ಟ್ನ ಸೆಟ್ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಸೆರಗು ಅಂಚು ಏನಿದೆ ಸೆರಗನ್ನ ಅಮ್ಮನವ್ರ ಚೆಸ್ಟ್ ಭಾಗದಲ್ಲಿ ನೀಟಾಗಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾವು ಯಾವ ರೀತಿ ನಾವು ಸೀರೆ ಉಟ್ಕೊಂಡಾಗ ನಮ್ಮ ನೆರಿಗೆಗಳನ್ನೆಲ್ಲ ನಾವು ಪ್ಲೇಟಿಂಗ್ ಮಾಡ್ಕೊತೀವಿ, ಎಲ್ಲ ಸರಿ ಮಾಡ್ಕೊತೀವಿ. ಅದೇ ರೀತಿ ಅಮ್ಮನವ್ರಿಗೇನು ಸೀರೆನ ಲಾಸ್ಟಲ್ಲಿ ಎಲ್ಲ ಸೆಟ್ ಮಾಡ್ಕೋಬೇಕು. ಈಗ ನಾನು ಅಮ್ಮನವ್ರಿಗೆ ಕಾಲುಗಳನ್ನ ಇಡ್ತಾಯಿದ್ದೀನಿ. ಸೀರೆ ಅಂಚು ಏನಿದೆ ಸೀರೆ ಬಾರ್ಡ್ರನ್ನ ಅಮ್ಮನವ್ರ ಕಾಲುಗಳಿಗೆ ಕರೆಕ್ಟಾಗಿ ಬರೋ ರೀತಿ ನಾನು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೋಡಿ ಕಾಲುಗಳಿಗೆ ಅದೇ ರೀತಿ ಅಮ್ಮನವರ ಸೀರೆ ಬಾರ್ಡ್ರು ಬರಬೇಕು. ಕಾಲುಗಳಿಗೆ ಆ ಬಾರ್ಡ್ರ್ ಬಂದ್ರೇ ಅಮ್ಮನವ್ರಿಗೆ ಲುಕ್ಕು ಚೆನ್ನಾಗಿರೋದು. ಈಗ ರೈಟ್ ಸೈಡ್ ಕಾಲುಗಳನ್ನ ಇಡ್ತಾಯಿದ್ದೀನಿ ನೋಡಿ. ಕೆಳಗಡೆ ನಾವು ಒಂದು ಭಾಗ ಏನು ನಾವು ಅಂಚನ್ನ ಪ್ಲೇಟ್ ಮಾಡಿ ಬಿಟ್ಟಿದ್ವಿ ಅದೇ ಸೆರಗನ್ನ ನಾವು ಬಾರ್ಡ್ರನ್ನ ಎತ್ತಿ ನಾವು ಕಾಲ ಮೇಲೆ ಹಾಕಬೇಕು. ನಾನು ಗುಂಡು ಪಿನ್ನಿಂದ ಕಾಲುಗಳಿಗೆ ಬಾರ್ಡ್ರ್ ಬರೋ ರೀತಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಕಾಲುಗಳಿಗೆ ಬಾರ್ಡ್ರ್ ಬರೋ ರೀತಿ ಗುಂಡು ಪಿನ್ಗಳ ಸಹಾಯದಿಂದ ನೀವು ಕಾಲುಗಳಿಗೆ ಇದೇ ರೀತಿ ಬಾರ್ಡ್ರ್ ಬರೋ ಥರ ನೀವು ಸ್ಯಾರಿನ ಉಟ್ಕೊಳ್ಳಿ. ಈಗ ಕೆಳಗಡೆ ಅಂಚು ಏನಿದೆ ನೋಡಿ ಬಾರ್ಡ್ರ್ ನಾನು ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಆ ಬಾರ್ಡ್ರನ್ನ ಎತ್ತಿ ಮತ್ತು ಡಬಲ್ ಬಾರ್ಡ್ರ್ ಬರೋ ರೀತಿ ನಾವು ಕಾಲುಗಳಿಗೆ ಸ್ಯಾರಿನ ನಾವು ಬಾರ್ಡ್ರ್ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ರೀತಿ ಕಾಲುಗಳಿಗೆ ಬಾರ್ಡ್ರ್ ಬರೋ ರೀತಿ ನಾವು ಸ್ಯಾರಿನ ಸೆಟ್ ಮಾಡಿಕೊಂಡ್ರೆ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗ ಸ್ಯಾರಿನ ಉಡಿಸಿದ್ದೀನಲ್ವ, ಈ ಉಡಿಸಿರೋದ್ರಲ್ಲಿ ನಾನು ಎಲ್ಲೂ ಸ್ಯಾರಿನ ವೇಸ್ಟ್ ಮಾಡಿಲ್ಲ. ಲಾಸ್ಟಲ್ಲಿ ನಾನು ಸ್ಯಾರಿನ ಸೆರಗೇನಿದೆ ಅದು ಮುಂದೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ಯಾರಿ ಸೆರಗು ಮುಂದೆಗೆ ಹಾಕ್ಕೊಂಡಾಗ ಅಮ್ಮನವ್ರ ಲುಕ್ಕೇ ಚೇಂಜ್ ಆಗೋಯಿತು. ನಾವು ಹಿಂದಕ್ಕೂ ಬಿಡ್ಬೋದು,
ಆದರೆ ನಾನು ಸ್ಯಾರಿಗೆ ಕುಚ್ಚು ಹಾಕ್ಸಿರೋದ್ರಿಂದ ನಾನು ಎಡಗೈಯಿಂದ ತಗೊಂಡು ಬಲಗಡೆಗೆ ಮುಂದೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಹತ್ರ ಇರೋ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೇಕು. ಮುಖವಾಡ ಇಡೋದಕ್ಕಿಂತ ಮುಂಚೆನೇ ನಾವು ಅಮ್ಮನವ್ರಿಗೆ ಒಡವೆಗಳನ್ನ ಹಾಕ್ಕೋಬೇಕು. ಲಾಸ್ಟಲ್ಲಿ ತೆಂಗಿನಕಾಯಿ ಇಟ್ಟು ಮುಖವಾಡ ಇಡೋದು ಅಷ್ಟೇ ಇರುತ್ತೆ. ಮುಖವಾಡ ಇಟ್ಟಿದ್ದಾದಮೇಲೆ ನಾವು ಒಡವೆಗಳನ್ನ ಹಾಕೋದಕ್ಕಾಗೋದಿಲ್ಲ. ನನ್ನ ಹತ್ರ ಇರೋ ಒಡವೆನ ಹಾಕಿದ್ದೀನಿ. ಸೊಂಟದ ಟಾಪು, ಲಾಂಗ್ ಹಾರ, ಚೋಕರು ಹಾಕಿದ್ದೀನಿ. ನೋಡಿ ಅಮ್ಮನವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನೀವು ಇದೇ ರೀತಿ ಅಮ್ಮನವ್ರಿಗೆ ಸ್ಯಾರಿನ ಉಡಿಸಿ ವರಲಕ್ಷ್ಮಿ ಹಬ್ಬನ ಆಚರಿಸಿ. ಅಮ್ಮನವರು ಎಲ್ಲರಿಗೂ ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.